ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಸಾರಾ ಅಬೂಬಕ್ಕರ್ ಇವರು ಬರೆದ ಚಂದ್ರಗಿರಿಯ ತೀರದಲ್ಲಿ ಈ ಕಾದಂಬರಿಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸಾರಾ ಅಬೂಬಕ್ಕರ್ ಅವರು ಬರೆದ ಚಂದ್ರಗಿರಿಯ ತೀರದಲ್ಲಿ ಈ ಒಂದು ಕಾದಂಬರಿಯ ಇಡೀ ಪೂರ್ಣ ಕಾದಂಬರಿಯ ವಾಚನವನ್ನು ಕೂಡ ಮಾಡಿದ್ದೇನೆ. ಒಟ್ಟಿಗೆ ಒಂದು 5 ವಿಡಿಯೋ ಮಾಡಿ ಹಾಕಿದ್ದೇನೆ. ನಿಮ್ಮ ಹತ್ತಿರ ಪಠ್ಯಪುಸ್ತಕ ಏನಾದರೂ ಇರಲಿಲ್ಲ ಅಂತ ಇದ್ದರೆ, ಅಥವಾ ನಿಮ್ಮ ಪರಿಚಯದವರು ಯಾರಾದರೂ ಈ ಕಾದಂಬರಿಯನ್ನು ಓದಬೇಕು ಅಥವಾ ಕೆಲವರಿಗೆ ಓದೋದಕ್ಕಿಂತ ಕೇಳೋದು ಇಷ್ಟ ಆಗ್ತದೆ, ಹಾಗಾಗಿ ನಾನು ಆ ವಾಚನವನ್ನು ಮಾಡಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಈ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ನಿಮಗೆ ಪ್ರಶ್ನೋತ್ತರ ಮಾತ್ರ ಅವಶ್ಯ ಇರ್ತದೆ. ಪ್ರಶ್ನೋತ್ತರವನ್ನು ನಾವೀಗ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು 8 ಅಂಕದ ಪ್ರಶ್ನೆ. ಈ 8 ಅಂಕದ ಪ್ರಶ್ನೆಯಲ್ಲಿ ಒಟ್ಟಿಗೆ 4 ಪ್ರಶ್ನೆಗಳಿವೆ ನೋಡಿ. ಈ 4 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಮುಂದೆ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ ನೋಡಿ, ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯ ವಸ್ತು ಮತ್ತು ಆಶಯವನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ, ಧರ್ಮದ ಹೆಸರಿನಲ್ಲಿ ಜರುಗುವ ಶೋಷಣೆಯನ್ನು ಸಾರಾರವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ. ಮೂರನೇ ಪ್ರಶ್ನೆ, ಅಳಿಯ ಮತ್ತು ಮಾವನ ಮಾನಸಿಕ ಸಂಘರ್ಷದಿಂದಾಗಿ ನಾದಿರಾಳು ಅನುಭವಿಸಿದ ತೊಂದರೆಗಳ ಪರಿಯನ್ನು ವಿಶದಪಡಿಸಿರಿ. ನಾಲ್ಕನೇ ಪ್ರಶ್ನೆ, ಮುಗ್ಧತೆ, ಅಜ್ಞಾನ, ಸಣ್ಣತನಗಳಿಂದಾಗಿ ನಾದಿರಾಳ ಬದುಕು ಆಹುತಿಯಾದ ಬಗೆಯನ್ನು ಕಾದಂಬರಿ ಚಿತ್ರಿಸಿರುವ ರೀತಿಯನ್ನು ಪರಿಶೀಲಿಸಿರಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಉತ್ತರವನ್ನು ನೋಡೋಣ. ಸಾರಾ ಅಬೂಬಕ್ಕರ್ ಬರೆದ ಈ ಕಾದಂಬರಿಯ ಕಥಾವಸ್ತು ಸಾಮಾನ್ಯ. ಮದುವೆ, ಅನ್ಯೋನ್ಯ ಪ್ರೀತಿ, ಕುಟುಂಬದೊಳಗಣ ವೈಮನಸ್ಸು, ಈ ಕಾರಣದಿಂದ ಪತಿ ಪತ್ನಿಯರ ಅಗಲಿಕೆ, ವಿವಾಹ ವಿಚ್ಛೇದನ, ಪುನರ್ಮಿಲನವಾಗದೆ ಒದಗಿದ ದುರಂತ, ಇದು ಇಲ್ಲಿಯ ಅತ್ಯಂತ ಹೊರ ಆವರಣದ ಪ್ರಮುಖವಾದಂತಹ ಬಿಂದುಗಳು. ಈ ಪಾತ್ರಗಳು ಮುಸ್ಲಿಂ ಜನಾಂಗದ ಪಾತ್ರಗಳಾಗಿದ್ದರಿಂದ ಧಾರ್ಮಿಕವಾಗಿ ಸುಲಭ ಸಾಧ್ಯವಾದ ವಿಚ್ಛೇದನ, ಪುನರ್ಮಿಲನಕ್ಕೆ ಅಡ್ಡಿ ತರುವಂತಹ ಆಚರಣೆಗಳು, ಅವುಗಳ ಬಗೆಗಿನ ಜಿಜ್ಞಾಸೆ ಒಳ ಆವರಣದ ಬಿಂದುಗಳು. ಈ ಆಚರಣೆಗಳಿಂದ ಕಷ್ಟ ಸಂಕಷ್ಟವನ್ನು ನೇರವಾಗಿ ಅನುಭವಿಸುವಂತಹ ಬಲಿಪಶುವಾದ ಹೆಣ್ಣಿನ ಒಳತೋಟಿ, ಮಿಡಿತ, ತುಡಿತಗಳು, ಅದರೊಳಗಿನ ಮತ್ತೊಂದು ಆವರಣ. ಈ ಆವರಣದೊಳಗಿನ ಬಿಂದುವಾಗಿ ಇರುವಂತಹ ಹೆಣ್ಣು ಹೃದಯ ಭಾವನೆಗಳೇನೂ ಇಲ್ಲದೆ ಉಸಿರಾಡುತ್ತಿರುವ ಜೀವಿ ಎಂದು ಹೆಣ್ಣನ್ನು ನಡೆಸಿಕೊಳ್ಳುತ್ತಿರುವಂತಹ ಮುಸ್ಲಿಂ ಜನಾಂಗದ ವ್ಯವಸ್ಥೆಯ ಈ ಪದ್ಧತಿಯಿಂದ ಹೆಣ್ಣಿಗೆ ಆಗ್ತಾ ಇರುವಂತಹ ಅನ್ಯಾಯ, ಶೋಷಣೆಗಳ ವಿರುದ್ಧ ಒಬ್ಬ ವಿದ್ಯಾವಂತ ಮಹಿಳೆಗಾಗಿರುವಂತಹ ಎಚ್ಚರ, ತನ್ನ ಜನಾಂಗದ ಮಹಿಳೆಯರ ಪ್ರತಿನಿಧಿಯಾಗಿ ವಿದ್ಯಾವಂತೆ, ವಿಚಾರವಂತೆ ಲೇಖಕಿ ಸಾರಾ ಇವರು ಘೋಷದೊಳಗಿಂದ ಹೊರಬಂದು ಹೊರ ಜಗತ್ತನ್ನು ಕಂಡಿದ್ದಾರೆ. ಮಾತ್ರವಲ್ಲ, ಘೋಷ ಅಂದರೆ ಬುರ್ಕಾದ ಒಳಗಿನ ಹೆಣ್ಣಿನ ಮನಸ್ಸಿನ ಅಳಲನ್ನು ಅವರು ಕಂಡಿದ್ದಾರೆ. ಸಾರಾ ಇವರು ಇಲ್ಲಿ ಮೌನದ ಪಾತ್ರಗಳಿಗೆ ಧ್ವನಿಯಾಗುವುದರ ಜೊತೆಗೆ ಅವರ ಸಮುದಾಯದಲ್ಲಿ ಬೇರೂರಿರುವಂತಹ ಕಂದಾಚಾರ, ಮೂಢನಂಬಿಕೆ, ಸಣ್ಣತನ, ಮಾನವೀಯತೆ, ತ್ಯಾಗ ಇವೆಲ್ಲದರ ಅಭಿವ್ಯಕ್ತಿಯನ್ನು ಈ ಕಾದಂಬರಿಯಲ್ಲಿ ಅನಾವರಣಗೊಳಿಸುತ್ತಾರೆ. ಮನಬಂದಂತೆ ತಲಾಖ್ ಕೊಡುವುದು, ಅದಕ್ಕೆ ಕಾರಣ ನೀಡದಿರುವುದು, ಮರುಮದುವೆಗೆ ಸಿದ್ಧವಾಗುವುದು, ಹೆಣ್ಣಿಗೆ ಜೀವನಾಂಶ ಕೊಡಲು ಒಪ್ಪದಿರುವುದು, ಇಂತಹ ಸಮಸ್ಯೆಗಳ ಸೂಕ್ಷ್ಮತೆಗೆ ಕಾದಂಬರಿಯು ಪ್ರತಿಕ್ರಿಯಿಸಿರುವಂತಹ ಬಗೆಯು ಚಿಂತನೆಗೆ ಈಡು ಮಾಡಿರುವಂತಹ ಒಂದು ವಸ್ತುವಾಗಿದೆ. ಇನ್ನು ಈ ಕಾದಂಬರಿಯ ವಸ್ತುವನ್ನು ನೋಡೋಣ. ನಾದಿರಾ ಚಂದ್ರಗಿರಿ ತೀರದ ಮೊಹಮ್ಮದ್ ಖಾನ್ ಹಾಗೂ ಫಾತಿಮಾರ ಹಿರಿಯ ಮಗಳು. ಈ ಮುಸ್ಲಿಂ ದಂಪತಿಗಳ ಇನ್ನೊಬ್ಬ ಕಿರಿಮಗಳು ಜಮೀಲಾ. ಗಂಡ ಹೆಂಡರಿಬ್ಬರಿಗೆ 2 ಹೆಣ್ಣು ಮಕ್ಕಳು. ಇಷ್ಟು ಪುಟ್ಟ ಮುಸ್ಲಿಂ ಸಂಸಾರವಿದು. ನಾದಿರಾ 16-17ರ ಹರೆಯಕ್ಕೆ ಬರುತ್ತಿದ್ದಂತೆಯೇ ತಂದೆ ಮೊಹಮ್ಮದ್ ಖಾನ್ ಅವರು ಈ ಹಿರಿಮಗಳನ್ನು
ಚಂದ್ರಗಿರಿಯ ನದಿಯ ಆಚೆಯ ದಡಕ್ಕೆ ಇರುವಂತಹ ಮಣಿಪುರ ಸಮೀಪದ ಕಾನವಳ್ಳಿಯ ರಶೀದ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ರಶೀದ್ ಒಬ್ಬ ಸಣ್ಣ ವ್ಯಾಪಾರಿ. ಆತ ಅಂಗಡಿಯೊಂದನ್ನು ಇಟ್ಟುಕೊಂಡು ತಾಯಿ ಅಮೀನಮ್ಮಳೊಂದಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದ. ಮುಗ್ಧ ಹಾಗೂ ಸೌಮ್ಯ ಸ್ವಭಾವದ ರಶೀದ್ ತನ್ನ ತಾಯಿಯನ್ನು ಎಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದನೋ ಅಷ್ಟೇ ಪ್ರೀತಿಯಿಂದ ತನ್ನ ಹೆಂಡತಿಯನ್ನು ಕೂಡ ಕಾಣ್ತಾ ಇದ್ದ. ಎರಡಿದ್ದ ಜೀವಕ್ಕೆ ಇನ್ನೊಂದು ಹೊಸ ಜೀವ ಬಂದು ಸೇರಿದಾಗ ಮೊದಲಿನ ಎರಡು ಜೀವಗಳು ಈ ಹೊಸದಾಗಿ ಬಂದ ಜೀವವನ್ನು ತಮ್ಮಂತೆ ಕಾಣುತ್ತವೆ. ರಶೀದ್ನಿಗಂತೂ ಹೆಂಡತಿ ನಾದಿರಾಳೆಂದರೆ ಎಣೆಯಿಲ್ಲದ ಪ್ರೀತಿ. ಆತನ ಅಮ್ಮನಿಗೂ ಅಷ್ಟೇ ಪ್ರೀತಿ. ನಾದಿರಾ ಅಮೀನಮ್ಮನಿಗೆ ಸೊಸೆಯಾಗಿರಲಿಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಆಗಿದ್ದಳು. ಮಗ ಸೊಸೆ ಅನ್ಯೋನ್ಯ ಪ್ರೀತಿಯಿಂದ ಇದ್ದುದನ್ನು ಕಂಡು ಹಿರಿ ಹಿಗ್ಗುವ ಹಿರಿಜೀವ ಅಮೀನಮ್ಮ. ಅಷ್ಟು ದೊಡ್ಡದಲ್ಲದ ಸಣ್ಣ ಸಂಸಾರವಾಗಿದ್ದರೂ ಕೂಡ ರಶೀದ್ನ ಬಾಳಿನಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ನಾದಿರಾ ತನ್ನ ಗಂಡನ ಮನೆಯಲ್ಲಿ ರಾಣಿಯಾಗಿಯೇ ಸುಖ ಸಂಸಾರದಲ್ಲಿ ತೂಗಿದಳು. ಒಂದು ಗಂಡು ಮಗುವಿಗೆ ತಾಯಿಯೂ ಆದಳು. ಇಂತಹ ನೆಮ್ಮದಿಯ ದಾಂಪತ್ಯದಲ್ಲಿ ಹುಳಿ ಹಿಂಡಿದ ಮಹಾನುಭಾವ ಮೊಹಮ್ಮದ್ ಖಾನ್, ಅಂದರೆ ನಾದಿರಾಳ ತಂದೆ. ಮೊಹಮ್ಮದ್ ಖಾನ್ ಮೂಲತಃ ಸ್ವಾರ್ಥಪರ ಜೀವಿ. ಮನೆಯಲ್ಲಿ ಕುಳಿತುಕೊಳ್ಳುವ ಹೆಂಗಸರಿಗೆ ಬೆಲೆ ಬಾಳುವ ಬಟ್ಟೆಗಳೇಕೆ, ಸುಮ್ಮನೆ ದುಡ್ಡು ದಂಡ, 4 ಕಡೆ ತಿರುಗುವ ಗಂಡಸರಿಗಾದರೆ ಒಳ್ಳೆಯ ಬಟ್ಟೆ ಬೇಕು ಎಂಬುದು ಮೊಹಮ್ಮದ್ ಖಾನ್ ಇವರ ವಾದ. ಸ್ವಭಾವವಂತೂ ತೀರಾ ಒರಟು, ಮುಂಗೋಪಿ ಕೂಡ. ತನ್ನ ಮಾತೇ ನಡೆಯಬೇಕು ಎಂಬ ಹಠ, ಒಂದು ರೀತಿಯ ಸರ್ವಾಧಿಕಾರಿ ಮನೋಭಾವ. ಮೊಹಮ್ಮದ್ ಖಾನ್ ತಾನು ದುಡಿಯಬೇಕು, ದುಡಿದು ಸಂಸಾರ ನಡೆಸಬೇಕು ಎಂದು ಚಿಂತಿಸುವವನಲ್ಲ. ಬದಲಿಗೆ ಇನ್ನೊಬ್ಬರನ್ನು ದುಡಿಸಿ ತಾನು ಮೆರೆಯಬೇಕು ಎನ್ನುವ ಮನೋಭಾವದವನು. ಹೆಂಡತಿ ಮಕ್ಕಳ ದುಡಿಮೆಯ ಮೇಲೆ ಸರ್ವಾಧಿಕಾರವನ್ನು ನಡೆಸುತ್ತಿದ್ದ ಮೊಹಮ್ಮದ್ ಖಾನ್ ತನ್ನ ಹೆಂಡತಿ ಹಾಗೂ 2 ಹೆಣ್ಣು ಮಕ್ಕಳ ಯೋಗಕ್ಷೇಮವನ್ನಾಗಲಿ ಅವರ ಮುಂದಿನ ಆಗುಹೋಗುಗಳನ್ನಾಗಲಿ ವಿಚಾರಿಸಿದವನಲ್ಲ. ತಾನು ಹೇಳಿದ್ದೇ ನಡೆಯಬೇಕು ಎನ್ನುವ ಆತನ ಸರ್ವಾಧಿಕಾರಿ ಸ್ವಭಾವವೇ ಹಿರಿಯ ಮಗಳು ನಾದಿರಾಳ ದುರಂತ ಬದುಕಿಗೆ ಪ್ರಬಲ ಕಾರಣವಾಗಿ ಪರಿಣಮಿಸುತ್ತದೆ. ಮೊಹಮ್ಮದ್ ಖಾನ್ ಅವರ 2ನೆಯ ಮಗಳು ಜಮೀಲೆಯ ಮದುವೆ ನಿಶ್ಚಯವಾಗುತ್ತದೆ. ಖಾನ್ರಿಗೆ ಈ ಮಗಳ ಮದುವೆಯ ವರದಕ್ಷಿಣೆಗೆ 2,000 ರೂಪಾಯಿಗಳ ಕೊರತೆ ಉಂಟಾಗ್ತದೆ. ಆಗ ಖಾನ್ ಅಷ್ಟು ಹಣ ಕೂಡಿಸಲು ಎಷ್ಟು ಪ್ರಯತ್ನಿಸಿದರೂ ಎಲ್ಲಿಯೂ ಹಣ ಕೂಡುವುದಿಲ್ಲ. ಆಗ ಖಾನ್ ಹಿರಿಯ ಮಗಳು ನಾದಿರಾಳ ಗಂಡ ರಶೀದ್ನಲ್ಲಿ ಸಹಾಯ ಕೇಳುತ್ತಾನೆ. ರಶೀದ್ ಇದ್ದ ಹಣವನ್ನೆಲ್ಲ ವ್ಯಾಪಾರಕ್ಕೆ ಹಾಕಿದುದನ್ನು ತಿಳಿಸಿ, ಸದ್ಯ ತನ್ನ ಹತ್ತಿರ ಅಷ್ಟು ಹಣವಿಲ್ಲ, ಬೇಕೆಂದರೆ 200-300 ಆದರೆ ಈಗಲೇ ಕೊಡಬಹುದು ಎನ್ನುತ್ತಾನೆ. ಆದರೆ ಮೊಹಮ್ಮದ್ ಖಾನ್ರಿಗೆ 2,000 ಕೊಡಲೇಬೇಕು ಎಂಬಂತೆ ಪಟ್ಟು ಹಿಡಿಯುತ್ತಾನೆ. ಸದ್ಯ ಅಷ್ಟು ಹಣ ತನ್ನಲ್ಲಿ ಇಲ್ಲವೆಂದು ರಶೀದ್ ಹೇಳುತ್ತಾನೆ. ಮೊಹಮ್ಮದ್ ಖಾನ್ರಿಗೆ ಅಳಿಯನ ಬಗ್ಗೆ ಇದ್ದಂತಹ ದ್ವೇಷವನ್ನು ಕಟ್ಟಿಕೊಳ್ಳಲು ಇಷ್ಟು ಸಾಕಾಗಿತ್ತು. ಆ ಒಂದು ಸಣ್ಣ ಕಾರಣಕ್ಕಾಗಿಯೇ ತನ್ನ ಮಗಳ ಜೀವನವನ್ನು ಕೂಡ ಹಾಳು ಮಾಡಲು ಹೇಸುವುದಿಲ್ಲ, ಅಥವಾ ರಶೀದ್ನಿಂದ ತನ್ನ ಮಗಳು ನಾದಿರಾಳನ್ನು ಅಗಲಿಸಲು ಹಿಂದೆ ಮುಂದೆ ನೋಡುವುದಿಲ್ಲ. ಅಳಿಯನ ಮೇಲಿನ ಈ ದ್ವೇಷ ಕಾರಣವಾಗಿ ಖಾನ್ ನಾದಿರಾಳನ್ನು ತವರಿಗೆ ಕರೆತರುತ್ತಾನೆ. 2 ದಿನಗಳ ನಂತರ ಮತ್ತೆ ಕರೆತರುತ್ತೇನೆ ಎಂದು ಸುಳ್ಳು ಹೇಳಿ ಆಕೆಯನ್ನು ಕರೆತರುತ್ತಾನೆ. ತಂದೆಯ ಮಾತನ್ನು ನಂಬಿ ನಾದಿರಾ ತನ್ನ ಪುಟ್ಟ ಪಾಪುವಿನೊಂದಿಗೆ ತವರಿಗೆ ಬರುತ್ತಾಳೆ. ಮಗಳನ್ನು ಕರೆತಂದ ಖಾನ್ ಆಕೆಯನ್ನು ಮರಳಿ ಗಂಡನ ಮನೆಗೆ ಕಳಿಸುವ ವಿಚಾರವನ್ನೇ ಮಾಡುವುದಿಲ್ಲ. ಫಾತಿಮಾ ಮಗಳು ಪುನಃ ಗಂಡನ ಮನೆಗೆ ಹೋಗುವುದು ಯಾವಾಗ ಎಂಬ ವಿಚಾರ ಎತ್ತಿದಾಗಲೇ ಹೊರಬಿದ್ದದ್ದು ಖಾನ್ ಮಗಳನ್ನು ತವರಿಗೆ ಕರೆತಂದದ್ದರ ಸತ್ಯ. ಅವಳನ್ನು ಸದ್ಯಕ್ಕೆ ನಾನು ಆ ಸೈತಾನನ ಮನೆಗೆ ಕಳುಹಿಸುವುದಿಲ್ಲ ಎಂದು ಖಾನ್ ಗರ್ಜಿಸಿದಾಗಲೇ ಏನೋ ಜಗಳಾಡಿಯೇ ಮಗಳನ್ನು ಕರೆತಂದಿದ್ದಾನೆ ಎಂಬ ಸತ್ಯ ಹೊಳೆದದ್ದು. ಸತ್ಯವನ್ನು ತಿಳಿದ ನಾದಿರಾ ತಾನು ತನ್ನ ಗಂಡನ ಮನೆಗೆ ಹೋಗುವುದಾಗಿ ಹೇಳುತ್ತಾಳೆ. ಆದರೆ ಖಾನ್ ಒಪ್ಪುವುದಿಲ್ಲ. ಅವಳು ಗೋಗರೆಯುತ್ತಾಳೆ. ಆಗಲೂ ತನ್ನ ನಿರ್ಧಾರ ಬದಲಿಸುವುದಿಲ್ಲ. ಕೊನೆಗೆ ಫಾತಿಮಾ ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಳ್ಳುತ್ತಾಳೆ. ಅವಳ ಪ್ರಯತ್ನವೂ ವ್ಯರ್ಥವಾಗುತ್ತದೆ. ಅಂದಿನಿಂದ ನಾದಿರಾಳಿಗೆ ಸುಖ ದಾಂಪತ್ಯದ ಗಂಡನ ಮನೆ ದೂರವಾಗಿ
ತಂದೆಯ ತವರು ಮನೆಯ ದುಃಖವೇ ಬದುಕಾಗುತ್ತದೆ. ಬೀಡಿ ಕಟ್ಟುವುದು ನಾದಿರಾಳ ಉಪಜೀವನದ ಮಾರ್ಗವಾಗುತ್ತದೆ. ಗಂಡನ ಮನೆಯ ಸುಖದ ನಂತರ ನಾದಿರಳಿಗೆ ಮತ್ತೆ ಮೊದಲಿನಂತೆ ಎದುರಾದ ತಂದೆಯ ಮನೆಯ ದುಃಖದ ಬದುಕು ಖಾಯಂ ಆಗುತ್ತದೆ. ನಾದಿರ ಗಂಡನ ಮನೆಯಿಂದ ಎಂದು ತವರು ಮನೆಗೆ ಬಂದು ಸೇರಿದಳು ಅಂದಿನಿಂದ ಅವಳ ಬಾಳು ದುರಂತದ ಬಾಳಾಗುತ್ತದೆ, ಕಣ್ಣೀರ ಕಡಲಾಗುತ್ತದೆ. ಈ ನೋವು ಎರಡೂ ಕುಟುಂಬಗಳನ್ನು ತಟ್ಟಿ ಅಳತೊಡಗುತ್ತದೆ. ಗಂಡ, ಅತ್ತೆ ಹಾಗೂ ಪುಟ್ಟ ಮಗು ಇವರ ಪ್ರೀತಿಯ ವಾತಾವರಣದಲ್ಲಿ ಬದುಕಿನ ಸೌಖ್ಯವನ್ನೆಲ್ಲ ಸವಿಯುತ್ತಿದ್ದ ನಾದಿರ ಅವರನ್ನೆಲ್ಲ ಅಗಲಿ ಜೀವನದುದ್ದಕ್ಕೂ ನೋವು, ಕಣ್ಣೀರು, ಹತಾಶೆಗಳನ್ನು ಅನುಭವಿಸುತ್ತಾ ಸಾಗಬೇಕಾಗುತ್ತದೆ. ಗಂಡ, ಮಗ, ಅತ್ತೆಯ ಮೇಲಿಟ್ಟ ಪ್ರೀತಿಯಿಂದ ತೀರಾ ವಂಚಿತಳಾದ ನಾದಿರ ಅವರ ಸಂಘಕ್ಕಾಗಿ ಹಾತೊರೆಯುವುದು ತಂದೆ ಸ್ವಾರ್ಥ ದರ್ಪಗಳ ಎದುರಿನಲ್ಲಿ ವ್ಯರ್ಥ ಪ್ರಯತ್ನವಾಗುತ್ತದೆ. ಪುಟ್ಟ ಪಾಪುವಿನೊಂದಿಗೆ ತವರಿಗೆ ಬಂದ ನಾದಿರಾಳಿಗೆ ತಂದೆ ಮಾಡಿದ ಕೃತ್ಯ ತಿಳಿದುದೇ ತಡ. ತಾನು ಗಂಡನ ಮನೆಗೆ ಹೋಗಬೇಕು ಎಂದು ಸಾಕಷ್ಟು ಪ್ರಯತ್ನ ಪಡುತ್ತಾಳೆ. ತಂದೆಗೆ ತನ್ನನ್ನು ಗಂಡನ ಮನೆಗೆ ಹೋಗಬೇಕೆಂದು, ತನ್ನನ್ನು ಮರಳಿ ಗಂಡನ ಮನೆಗೆ ಕಳಿಸಿ ಬರುವಂತೆ ಅಥವಾ ತಾನಾದರೂ ಹೋಗುವಂತೆ, ಇಲ್ಲವೇ ತನ್ನ ಗಂಡ ಬಂದು ತನ್ನನ್ನು ಕರೆದುಕೊಂಡು ಹೋಗುವಂತೆ ಅನುಮತಿಸಬೇಕು ಎಂದು ನಾದಿರ ಗೋಗರೆದದ್ದು ವ್ಯರ್ಥ ಸಾಹಸವಾಗುತ್ತದೆ. ಬೀಡಿ ಕಟ್ಟಿ ಬದುಕಿನ ಆರ್ಥಿಕ ನೆಲೆಗಟ್ಟಿಗೆ ಕಾರಣಳಾದ ಮಗಳನ್ನು ಮರಳಿ ಕಳಿಸಿಕೊಡುವ ವಿಚಾರ ಸುತಾರಾಮ್ ಮೊಹಮ್ಮದ್ ಖಾನ್ರಿಗೆ ಇರಲಿಲ್ಲ. ಹೀಗೆ ತನ್ನ ಸ್ವಾರ್ಥಪರತೆಯನ್ನು ಮುಂದೆ ಮಾಡಿದ ತಂದೆ ಇನ್ನೊಂದೆಡೆಗೆ ಬೇಕಿದ್ದರೆ ಅಳಿಯನೇ ಬಂದು ಕರೆದುಕೊಂಡು ಹೋಗಲಿ ಎಂಬ ಒಣ ಹಮ್ಮು ಮುಂದೆ ಮಾಡುತ್ತಾನೆ. ಮಗಳ ಬಾಳಿಗಿಂತ ಆಕೆಯ ಸುಖಕ್ಕಿಂತ ಮೊಹಮ್ಮದ್ ಖಾನ್ರಿಗೆ ತನ್ನ ಬದುಕು, ಸ್ವಾರ್ಥ, ಹಮ್ಮು ಬಿಮ್ಮುಗಳೇ ಬಹುಮುಖ್ಯವಾಗುತ್ತದೆ. ತಂದೆಯ ಈ ಹಮ್ಮು ಬಿಮ್ಮು ಸ್ವಾರ್ಥಪರತೆಯ ಕಾರಣವಾಗಿ ಗಂಡನಿಂದ ದೂರವಾದ ನಾದಿರ ಈಗ ಮಗನಿಂದಲೂ ದೂರವಾಗಬೇಕಾಗುತ್ತದೆ. ಮಗುವನ್ನು ನೋಡಿಯಾದರೂ ಗಂಡನ ನೋವನ್ನು ಮರೆಯುತ್ತಿದ್ದ ನಾದಿರ ಮಗನ ಅಗಲುವಿಕೆಯ ನೋವನ್ನು ಅನುಭವಿಸಬೇಕಾಗುತ್ತದೆ. ಇಂದಲ್ಲದಿದ್ದರೂ ನಾಳೆಯಾದರೂ ಬರುತ್ತಾಳೆ ಎಂದು ಹೆಂಡತಿಗಾಗಿ ಕಾದು ಕುಳಿತ ರಶೀದ್ ಇನ್ನೂ ಆಕೆ ಬರುವುದು ಸಾಧ್ಯವಿಲ್ಲ ಎನಿಸಿ ಉಪಾಯದಿಂದ ತನ್ನ ಮಗುವನ್ನು ಕರೆದುಕೊಂಡು ಹೋಗುತ್ತಾನೆ. ನಾದಿರಾಳಿಗೆ ಈಗ ಪತಿಯ ಅಗಲುವಿಕೆಯ ನೋವಿನಿಂದ ಮಗನ ಅಗಲುವಿಕೆಯ ನೋವು ಕೂಡ ಜೊತೆಯಾಗುತ್ತದೆ. ಒಂದು ಪ್ರಬಲ ನೋವಿಗೆ ಇನ್ನೊಂದು ಪ್ರಬಲ ನೋವು ಬಂದು ಸೇರಿಕೊಳ್ಳುತ್ತದೆ. ಹೀಗೆ ಕೆಲವು ದಿನ ಕಳೆದವು. ಒಂದು ದಿನ ಬಾಳೆ ತೋಟದ ಜಬ್ಬಾರ್ ಬಂದು ಹೊಸಮನೆ ಸಲೀಂನ ವಿಷಯ ಪ್ರಸ್ತಾಪಿಸಿದ. ಹೊಸಮನೆ ಸಲೀಂ ತನ್ನ ಅನಾರೋಗ್ಯ ಹೆಂಡತಿಯಿಂದ ಯಾವ ಸುಖವನ್ನು ಕಾಣದೆ ನೋವನ್ನು ಅನುಭವಿಸುತ್ತಿದ್ದ. ನಾದಿರಾಳನ್ನು ಮದುವೆಯಾಗಲು ನಿರ್ಧರಿಸಿದ ಆತ ನಾದಿರ ತಲಾಖ್ ಮಾಡಿಕೊಂಡಿದ್ದರೆ ಮದುವೆಗೆ ಸರಳವಾಗುತ್ತದೆ ಎಂದು ಜಬ್ಬಾರ್ನ ಬಳಿ ಮಾತನಾಡಿ ನಾದಿರಾಳನ್ನು ತನಗೆ ಕೊಡುವಂತೆ ಕೇಳಲು ಖಾನ್ನಲ್ಲಿಗೆ ಜಬ್ಬಾರ್ನನ್ನು ಕಳಿಸಿದ್ದ. ಜಬ್ಬಾರ್ನಿಂದ ಈ ವಿಷಯ ತಿಳಿದ ಖಾನ್ ಸಂತಸಗೊಂಡು ಮಗಳನ್ನು ಊರಿಗೆ ಶ್ರೀಮಂತನಾಗಿದ್ದ ಸಲೀಂಗೆ ಕೊಟ್ಟರೆ ತನ್ನ ಸಂಸಾರದ ಸಮಸ್ಯೆ ತೀರಬಹುದು ಎಂದು ಲೆಕ್ಕ ಹಾಕಿದ. ಜಬ್ಬಾರ್ನಿಂದ ಇಷ್ಟು ಸಂಗತಿ ತಿಳಿದಿದೆಯೇ ತಡ. ಮೊಹಮ್ಮದ್ ಖಾನ್ ರಶೀದನಲ್ಲಿಗೆ ಬಂದು ಹೇಳದೆ ಕೇಳದೆ ಮಗುವನ್ನು ಕರೆತಂದದ್ದು ತಪ್ಪೆಂದು ಜಗಳ ತೆಗೆದ. ಸಹನೆ ಮೀರಿದ ರಶೀದ್ ತನ್ನ ಮಗನನ್ನು ತಾನು ಕರೆತಂದರೆ ತಪ್ಪೇನು ಎಂದು ವಾದಿಸಿದ. ಮಗನನ್ನು ಕರೆತಂದದ್ದು ಸರಿಯಾದರೆ ನಾದಿರಾಳಿಗೆ ತಲಾಖ್ ಕೊಡುವಂತೆ ಸವಾಲು ಎಸೆದ ಖಾನ್. ನಾದಿರಾಳಿಗೆ ಇದು ಒಪ್ಪಿಗೆ ಇದ್ದರೆ ತಾನು ತಲಾಖ್ ಕೊಡುವುದಾಗಿ ಹೇಳಿದ ರಶೀದ್. ನಾದಿರಾಳೇ ತಲಾಖ್ ಪಡೆಯಲು ತನ್ನನ್ನು ಕಳಿಸುವುದಾಗಿ ಸುಳ್ಳು ಹೇಳಿದ ಖಾನ್. ಇದನ್ನು ಕೇಳಿ ಕ್ಷಣಕಾಲ ತಬ್ಬಿಬ್ಬಾದ ರಶೀದ್ ನಾದಿರಾಳ ಬಗ್ಗೆ ತಪ್ಪು ಭಾವಿಸಿ ಮೌಲ್ವಿಯ ಸಮಕ್ಷಮದಲ್ಲಿ ನಾದಿರಾಳಿಗೆ ತಲಾಖು ಕೊಟ್ಟುಬಿಟ್ಟ. ಮನೆಗೆ ಬಂದ ಖಾನ್ನಿಂದ ಈ ವಿಷಯ ತಿಳಿದ ಫಾತಿಮಾ ನಾದಿರ ತಬ್ಬಿಬ್ಬಾಗಿ ಹೋದರು. ಹೀಗಿರಲು ಒಂದು ದಿನ ಸಮಯ ನೋಡಿಕೊಂಡು ಖಾನ್ ಸಲೀಂನ ವಿಷಯ ಪ್ರಸ್ತಾಪಿಸುತ್ತಾ ಸಲೀಂ ನಾದಿರಾಳನ್ನು ಮದುವೆಯಾಗಲು ಕೇಳಿದುದನ್ನು ತಿಳಿಸಿದ. ತಮಗೆ ಸಲೀಂ ಒಂದಿಷ್ಟು ಹಣ ಸಹಾಯ ನೀಡಬಹುದು ಎಂದು ಕೂಡ ಹೇಳಿದ. ತನ್ನ ಬಾಳು ಹಾಳಾಗಲು ಈ ತಂದೆಯೇ ಕಾರಣವೆಂದು ಮನದಟ್ಟು ಮಾಡಿಕೊಂಡ ನಾದಿರ ತನ್ನ ಎರಡನೆಯ ಮದುವೆಗೆ ಒತ್ತಾಯಿಸಿದಾದರೆ ತಾನು ಚಂದ್ರಗಿರಿ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದಳು.
ಮಗಳ ಈ ನಿರ್ಧಾರವನ್ನು ಕೇಳಿ ಕಂಗಾಲಾದ ಖಾನ್ ತಾನು ದುಡುಕಿದುದು ತಪ್ಪಾಯಿತೆಂದು ಅನಿಸತೊಡಗಿತು. ತಲಾಖ್ ಕೇಳದೇ ಹೋಗಿದ್ದ ರಶೀದ್ ಕೊಡುತ್ತಿರಲಿಲ್ಲ ಎನಿಸಿತು. ತಾನೇ ಕೈಯಾರೆ ಮಗಳ ಬಾಳಿಗೆ ಕೊಡಲಿಯೇಟು ಹಾಕಿದ್ದೇನೆ ಎಂದು ಹಗಲಿರುಳು ಚಿಂತಿಸತೊಡಗಿದ ಖಾನ್ ಅನಾರೋಗ್ಯದಿಂದ ಬಳಲಬೇಕಾಯಿತು. ಆತನ ಹೊಟ್ಟೆ ನೋವು ಜಾಸ್ತಿಯಾಗಿ ಮಂಗಳೂರಿಗೆ ಹೋಗಿ ಆಪರೇಷನ್ ಮಾಡಿಸಿಕೊಳ್ಳಬೇಕಾಗಿ ಬಂತು. ಆದರೆ ಇದು ತಮ್ಮಂಥ ಬಡವರಿಗೆ ಸಾಧ್ಯವಿಲ್ಲ ಎಂದು ದೂರ ತಳ್ಳಿದ ಖಾನ್ನಿಗೆ ಈಗ ಹೊಟ್ಟೆ ನೋವಿಗಿಂತ ಮಗಳ ನೋವು ಹೆಚ್ಚಾಗಿತ್ತು. ಹೇಗಾದರೂ ಮಾಡಿ ತಾನು ಇರುವುದರೊಳಗೆ ಮಗಳು ಅಳಿಯನನ್ನು ಕೂಡಿಸಬೇಕು ಎಂದು ನಿರ್ಧರಿಸಿದ ಖಾನ್ ತನ್ನ ಆಪ್ತ ಸ್ನೇಹಿತ ಖಾದರ್ನ ಮೂಲಕ ಇಷ್ಟವಿದ್ದರೆ ಪುನಃ ನಾದಿರಾಳನ್ನು ಮದುವೆಯಾಗಲು ರಶೀದ್ನಿಗೆ ತಿಳಿಸಲು ಹೇಳಿ ಕಳಿಸಿದ. ಖಾದರ್ ಹೋಗಿ ಬಂದ. ರಶೀದ್ ಪುನಃ ನಾದಿರಾಳನ್ನು ಮದುವೆಯಾಗಲು ಒಪ್ಪಿದ. ಈ ವಿಷಯ ಫಾತಿಮಾ ನಾದಿರಾಳಿಗೆ ತಿಳಿದಾಗ ಅವರು ಪಟ್ಟ ಸಂತಸ ಅಷ್ಟಿಷ್ಟಲ್ಲ. ನಾದಿರಾಳಂತೂ ಹೊಸ ಚೈತನ್ಯದಿಂದ ಉಲ್ಲಸಿತಳಾದಳು. ರಶೀದ್ ಹಾಗೂ ಆತನ ತಾಯಿಗೂ ಎಲ್ಲಿಲ್ಲದ ಸಂತಸವಾಯಿತು. ಆದರೆ ನಾದಿರಾ ರಶೀದ್ರ ಮರುಮದುವೆಗೆ ಪುನರ್ಮಿಲನಕ್ಕೆ ಇಸ್ಲಾಂ ಧರ್ಮದ ತಲಾಖ್ ನಿಯಮ ಅಡ್ಡಿಯಾಗುತ್ತದೆ. ಈಗ ಅವರಿಬ್ಬರು ಮತ್ತೆ ಮರುಮದುವೆಯಾಗಬೇಕಾದರೆ ಇಸ್ಲಾಂ ಧರ್ಮದ ಪ್ರಕಾರ ನಾದಿರಾ ಮೊದಲು ಬೇರೊಬ್ಬ ಮುಸ್ಲಿಂನನ್ನು ಮದುವೆಯಾಗಿ ಆತನೊಂದಿಗೆ ಒಂದು ರಾತ್ರಿ ಕಳೆದು ಮರುದಿನವೇ ಆತನಿಂದ ತಲಾಖ್ ಪಡೆದು 3 ತಿಂಗಳ ನಂತರ ನಾದಿರಾ ರಶೀದ್ನನ್ನು ಮದುವೆಯಾಗಬೇಕಿತ್ತು. ಆದರೆ ಇದಕ್ಕೆ ನಾದಿರಾ ಒಪ್ಪುವುದಿಲ್ಲ. ಒತ್ತಾಯ ಮಾಡಿದರೆ ತಾನು ಚಂದ್ರಗಿರಿ ನದಿಗೆ ಹಾರಿ ಬಿಡುವುದಾಗಿ ಹೇಳಿದಳು. ಈ ಮಧ್ಯೆ ಕೊನೆಯ ಪ್ರಯತ್ನವಾಗಿ ವಿಚಾರಿಸಲು ಬಂದಿದ್ದ ಅತ್ತೆ ಅಮೀನಮ್ಮನ ಜೊತೆ ಬಂದಿದ್ದ ತನ್ನ ಮಗು ತನ್ನನ್ನು ಹಚ್ಚಿಕೊಳ್ಳದೆ ಅಮ್ಮನನ್ನೇ ಹೆಚ್ಚಾಗಿ ಹಚ್ಚಿಕೊಂಡದ್ದು ತಿಳಿದು ಅದೊಂದು ನೋವಾಗಿ ಪರಿಣಮಿಸುತ್ತದೆ ನಾದಿರಾಳಿಗೆ. ಹೀಗಾಗಿ ತಾನಿನ್ನು ತನ್ನ ಪ್ರೀತಿಯ ಪತಿಯನ್ನೂ ತನ್ನ ಕರುಳಿನ ಕುಡಿಯಾದ ತನ್ನ ಮಗುವನ್ನು ಮಾತ್ರ ಸೇರುವುದು ಸಾಧ್ಯವೇ ಇಲ್ಲ ಎಂಬುದು ನಾದಿರಾಳಿಗೆ ಸ್ಪಷ್ಟವಾಗುತ್ತದೆ. ಅದು ಅಲ್ಲದೆ ಒಂದು ರಾತ್ರಿಗೆ ಒಬ್ಬನನ್ನು ಮದುವೆಯಾಗಿ ಅವನೊಡನೆ ಒಂದು ರಾತ್ರಿ ಕಳೆದು ಪುನಃ ರಶೀದ್ನನ್ನು ಪಡೆಯಬೇಕು. ಇದರಿಂದ ತಾನು ಇನ್ನೊಬ್ಬನ ಜೊತೆ ಒಂದು ರಾತ್ರಿ ಕಳೆದವಳೆಂಬ ಅಸಹ್ಯ ಭಾವನೆ ಮೂಡಿ ರಶೀದ್ ತನ್ನನ್ನು ಸಹಿಸಿಕೊಳ್ಳಲಾರ. ಮೊದಲಿನ ಪರಿಶುದ್ಧ ಭಾವನೆ, ಪವಿತ್ರ ಪ್ರೇಮ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ವಿಚಾರಿಸಿ ಈ ತೀರ್ಮಾನಕ್ಕೆ ಬಂದು ಮುಟ್ಟಿದ್ದಳು ನಾದಿರಾ. ಅಲ್ಲದೆ ತನ್ನ ತಂದೆಯ ಸುಳ್ಳನ್ನು ನಂಬಿದ ರಶೀದ್ನ ಬಗ್ಗೆ ಆಕೆಗಿದ್ದ ಮಧುರ ಭಾವನೆಗಳೆಲ್ಲ ಒಂದೇ ಸಲಕ್ಕೆ ಸುಟ್ಟು ಬೂದಿಯಾಗಿ ಹೋಗಿದ್ದವು. ಇತ್ತ ರಶೀದನು ಒಂದು ರಾತ್ರಿ ಒಬ್ಬನ ಜೊತೆ ಕಳೆದವಳನ್ನು ಒಲ್ಲೆನೆಂದು ತಾಯಿಯೊಂದಿಗೆ ರೇಗಾಡಿದ. ಆದರೆ ಮರುಕ್ಷಣ ಎಷ್ಟೋ ಮಹಿಳೆಯರು ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಕೊಡುವುದುಂಟು. ಈಗ ನಾದಿರಾ ಮಾಡುವುದು ಅಂತಹ ಅಸಹ್ಯವೇನೂ ಅಲ್ಲ. ಆದರೂ ಅದು ಆಕೆ ಮನಸಾರೆ ಒಪ್ಪಿಕೊಂಡುದಲ್ಲ. ಅಗಲಿದ ತಾವು ಮತ್ತೆ ಕೂಡಬೇಕು ಎಂಬುದೇ ಉದ್ದೇಶ ಎಂದು ವಿಚಾರ ಮಾಡಿ ನಾದಿರಾಳ ಮರುಮದುವೆಗೆ ಒಪ್ಪಿದ. ಇತ್ತ ತನ್ನ ಮಗನ ನೆನಪು ಹಾಗೂ ರಶೀದ್ ತನ್ನನ್ನು ಮತ್ತೆ ಮದುವೆಯಾಗಲು ಒಪ್ಪಿದ ನೆನಪುಗಳ ಸುಳಿಯಲ್ಲಿ ಕರಗಿ ಹೋದ ನಾದಿರಾ ಇನ್ನೊಬ್ಬನನ್ನು ಒಂದು ದಿನದ ಮಟ್ಟಿಗೆ ಮದುವೆಯಾಗಿ ಮರುದಿನ ತಲಾಖ್ ಪಡೆಯುವ ತನ್ನ ನಿರ್ಧಾರವನ್ನು ತನ್ನ ತಂದೆ ತಾಯಿಗಳಿಗೆ ತಿಳಿಸಿದಳು. ಮಗಳ ಬದುಕು ಒಂದು ಸೇರಿದಂತಾಯಿತು ಎಂದು ತಂದೆ ತಾಯಿ ಸಂತಸಪಟ್ಟರು. ನಾದಿರಾ ಒಂದು ದಿನದ ಮಟ್ಟಿಗೆ ಮದುವೆಯಾಗಲು ಬಾಗೋಡು ಗ್ರಾಮದ ಶೇಖಾಲಿಯನ್ನು ಒಪ್ಪಿದಳು. ಮದುವೆಯೂ ಆಯಿತು. ಆದರೆ ಅದೊಂದು ರಾತ್ರಿ ಶೇಖಾಲಿಯೊಂದಿಗೆ ಕಳೆಯಲು ಮನಸ್ಸು ಒಪ್ಪದ ನಾದಿರಾ ಒಂದಿಷ್ಟು ಹೊರಗೆ ಹೋಗಿ ಬರುವುದಾಗಿ ತಿಳಿಸಿ ಚಂದ್ರಗಿರಿಯ ನದಿಗೆ ಬಂದಳು. ಅಲ್ಲಿದ್ದ ಮಸೀದಿಯ ಕೊಳಕ್ಕೆ ಬಂದು ಒಂದು ಕ್ಷಣ ಕೊಳದ ನೀರನ್ನು ದಿಟ್ಟಿಸಿದಳು. ಕೊಳದ ನೀರಲ್ಲಿ ಪಾಪು ಹಾಗೂ ರಶೀದನ ಮುಖ ತೇಲಿ ಬಂದವು. ಅಲ್ಲಾಹ ಕರುಣಿಸಿದರೆ ನಾವು ನ್ಯಾಯ ತೀರ್ಮಾನದ ದಿನ ಭೇಟಿಯಾಗೋಣ ಎಂದು ಕೊಳದಲ್ಲಿ ಧುಮುಕಿದಳು ನಾದಿರಾ. ವಿದ್ಯಾರ್ಥಿಗಳೇ, ಮುಂದೆ 5 ಅಂಕದ ಪ್ರಶ್ನೋತ್ತರ ಗಮನಿಸಿ. ತಲಾಖ್ ಹಾಗೂ ಪುನರ್ಮಿಲನ ಎಂಬ ಪದ್ಧತಿಯ ಮೂಲಕ ಸ್ತ್ರೀ ಶೋಷಣೆ ಹಾಗೂ ಅದರ ಪರಿಣಾಮಗಳ ಕುರಿತು ಕಾದಂಬರಿಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಈಗ ಉತ್ತರ ಹೇಳಿದೆ ನೋಡಿ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗೆ ಟಿಪ್ಪಣಿಗೂ ಕೂಡ ಇದೇ ವಿಷಯವನ್ನು ಕೊಡ್ತಾರೆ, ಚಂದ್ರಗಿರಿಯ ತೀರದಲ್ಲಿ ಅನ್ನುವಂಥದ್ದು. ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ.
ಇನ್ನು ಇನ್ನು ಟಿಪ್ಪಣಿ ಮೊಹಮ್ಮದ್ ಖಾನ್. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಅವರು ಬರೆದಂತಹ ಈ ಕಾದಂಬರಿಯ ಪ್ರಮುಖ ಪಾತ್ರಗಳಲ್ಲಿ ಮೊಹಮ್ಮದ್ ಖಾನ್ ಒಬ್ಬ. ಕಾದಂಬರಿಯ ಕಥಾನಾಯಕಿ ನಾದಿರಳ ತಂದೆಯಾಗಿ ಚಿತ್ರಿತಗೊಂಡಂತಹ ಖಾನ್ನ ಸ್ವಾರ್ಥ, ಧನದಾಸೆ, ಸರ್ವಾಧಿಕಾರಿ ಮನೋಭಾವ, ಹಮ್ಮು ಬಿಮ್ಮು, ಒರಟುತನ, ಹಠಮಾರಿತನ ಈ ಗುಣ ಸ್ವಭಾವದ ನೈಜ ಚಿತ್ರಣ ಹಾಗೂ ಪರಿಣಾಮ ಇಲ್ಲಿ ಅರ್ಥವತ್ತಾಗಿ ನಿರೂಪಿತವಾಗಿದೆ. ಮೊಹಮ್ಮದ್ ಖಾನ್ ಮೂಲತಃ ಒಬ್ಬ ಸ್ವಾರ್ಥಿ, ಸ್ವಭಾವವಂತೂ ತೀರಾ ಒರಟು, ಮುಂಗೋಪಿ ಕೂಡ. ತನ್ನ ಮಾತೆ ನಡೆಯಬೇಕು ಎನ್ನುವಂತಹ ಹಠ, ಒಂದು ರೀತಿಯ ಸರ್ವಾಧಿಕಾರಿ ಮನೋಭಾವ. ಇವೆಲ್ಲಕ್ಕಿಂತ ಮಿಗಿಲಾಗಿ ಯಾವೊಂದು ಕೆಲಸ ಮಾಡದೆ ಇನ್ನೊಬ್ಬರ ದುಡಿಮೆಯ ಮೇಲೆ ಮೆರೆಯುವಂತಹ ಹಿರಿತನದ ಸ್ವಭಾವ. ಮೇಲಾಗಿ ಹಣದಾಸೆಯ ಪ್ರವೃತ್ತಿ. ಎಲ್ಲ ಗುಣಗಳ ಕಾರಣವಾಗಿ ತನ್ನ ಸ್ವಾರ್ಥ ಹಾಗೂ ಅಧಿಕಾರದ ಮನೋಭಾವಗಳಿಗಷ್ಟೇ ವಿಶೇಷ ಗಮನ ಕೊಡುವಂಥ ಮೊಹಮ್ಮದ್ ಖಾನ್ ಇನ್ನೊಬ್ಬರ ಸುಖ ಒಳಿತುಗಳನ್ನು ಮನಸ್ಸಲ್ಲೂ ಎಣಿಸುವವನಲ್ಲ, ಗುಣಿಸುವವನಲ್ಲ. ಕೇವಲ ಹಣದಾಸೆಗಾಗಿ ತನ್ನ ಸ್ವಂತ ಮಗಳು ನಾದಿರಾಳ ಬಾಳನ್ನೇ ಹಾಳು ಮಾಡುತ್ತಾನೆ ಖಾನ್. ಹಣಕ್ಕಾಗಿ ನಾದಿರಾ ರಶೀದ್ರ ದಾಂಪತ್ಯ ಸಂಬಂಧವನ್ನು ಒಡೆದು ನಾದಿರಾಳನ್ನು ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡಲು ಹೇಸುವುದಿಲ್ಲ. ಇಂಥ ಹೀನ ಸ್ವಭಾವದ ಖಾನ್ ಯಾವ ಕಾರಣವೂ ಇಲ್ಲದೆ ತಾನು ಕೇಳಿದ ಹಣ ಕೊಡಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕಾಗಿ ಅಳಿಯನ ಜೊತೆ ಬದ್ಧ ದ್ವೇಷ ಸಾಧಿಸಿ ತನ್ನ ಮಗಳ ದುರಂತಕ್ಕೆ ಕಾರಣನಾಗುತ್ತಾನೆ. ಕಾದಂಬರಿಯ ಕೊನೆಯಲ್ಲಿ ಅವನಿಗೆ ಪಶ್ಚಾತ್ತಾಪ ಮೂಡಿದರೂ ಕೂಡ ಕಾಲ ಮಿಂಚಿ ಹೋಗಿರ್ತದೆ. ಇನ್ನು ಮುಂದಿನ ವಿಷಯ ನಾದಿರಾ. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಅವರ ಕಾದಂಬರಿಯ ನಾಯಕಿ ಪಾತ್ರ ನಾದಿರಾ. ಈ ಕಾದಂಬರಿಯ ಕೇಂದ್ರಬಿಂದುವಾದಂತಹ ನಾದಿರಳ ಸುತ್ತಲೇ ಇಡೀ ಕಾದಂಬರಿ ನಿಲ್ತದೆ. ನಾದಿರ ಒಬ್ಬ ಮುಗ್ಧ ಹುಡುಗಿ ಹಾಗೂ ಶ್ರಮಜೀವಿ. ಚಿಕ್ಕಂದಿನಿಂದಲೂ ಬೀಡಿ ಕಟ್ಟುವ ಕೆಲಸ ಮಾಡುತ್ತಾ ತಾಯಿಯ ಸಂಸಾರ ತಾಪತ್ರಯವನ್ನು ಒಂದಿಷ್ಟು ನೀಗಿಸಿದ ಶ್ರಮಜೀವಿ ನಾದಿರ. ಮುಂದೆ ತನ್ನ ತಂದೆಯ ಕಿತಾಪತಿಯಿಂದ ಗಂಡನಿಂದ ದೂರವಾಗಿ ತವರು ಸೇರಿದಾಗಲೂ ಅವಳಿಗೆ ಈ ಬೀಡಿ ಕಟ್ಟುವ ಶ್ರಮ ಜೀವನವೇ ಬದುಕಾಗಿ ಬಿಡುತ್ತದೆ. ನಾದಿರ ರಶೀದ್ನನ್ನು ಮದುವೆಯಾದ ಮೇಲೆ ನಿಜವಾದ ಪ್ರೀತಿ ಎಂದರೇನು, ಸುಖ ಎಂದರೇನು ಎಂಬುದನ್ನು ಅರಿಯುತ್ತಾಳೆ. ಆದರೆ ತಂದೆಯ ಹೀನತನದಿಂದಾಗಿ ಇದು ಬಹುಕಾಲ ನಿಲ್ಲುವುದಿಲ್ಲ. ಗಂಡ, ಮಗ, ಅತ್ತೆ ಈ ಮೂವರ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಕೆಲಕಾಲ ಸುಖದಿಂದ ಬಾಳಿದ ನಾದಿರ ತನ್ನ ತಂದೆಯ ಕಿತಾಪತಿಯೇ ಕಾರಣವಾಗಿ, ಆತನ ಸ್ವಾರ್ಥವೇ ಕಾರಣವಾಗಿ ಈ ಜೀವನದಿಂದ ಶಾಶ್ವತವಾಗಿ ದೂರವಾಗುತ್ತಾಳೆ. ಇದರ ಪರಿಣಾಮವೇ ನಾದಿರಳ ದುರಂತ ಸಾವು. ಗಂಡ, ಮಗ, ಅತ್ತೆಯರ ಪ್ರೀತಿಯಿಂದ ವಂಚಿತಳಾದಂತಹ ನಾದಿರಳಿಗೆ ಆ ಪ್ರೀತಿ ಮತ್ತೆ ದಕ್ಕುವ ಅವಕಾಶ ಒದಗಿ ಬರುತ್ತದೆ. ಆದರೆ ಇಸ್ಲಾಂ ಧರ್ಮದ ತಲಾಖ್ ಕಟ್ಟಳೆ ನಾದಿರಾಳನ್ನು ದುರಂತಕ್ಕೆ ಶಾಶ್ವತವಾಗಿ ತಳ್ಳಿಬಿಡುತ್ತದೆ. ಪತಿಯ ಪ್ರೀತಿಯಿಂದ ವಂಚಿತಳಾದಂತಹ ನಾದಿರಾಳಿಗೆ ತವರ ಬದುಕು ಅನಿವಾರ್ಯವಾಗುತ್ತದೆ. ಮೊದಲು ಬೀಡಿ ಕಟ್ಟುತ್ತಿದ್ದ ವೃತ್ತಿಯೇ ಆಕೆಯ ಬದುಕಾಗುತ್ತದೆ. ತಾಯಿ ಫಾತಿಮಾಳ ಜೀವ ಮಗಳ ಈ ಸ್ಥಿತಿಗೆ ಕಳವಳಿಸ್ತಾ ಇದ್ದರೂ ಕೂಡ ತಂದೆಯ ಸ್ವಾರ್ಥದಿಂದ ನಾದಿರಾಳಿಗೆ ಪರಾವಲಂಬಿ ಜೀವನ ಅನಿವಾರ್ಯವಾಗುತ್ತದೆ. ಕೊನೆಗೆ ಗಂಡ ಮಗನನ್ನು ಸೇರುವುದು ಅಸಾಧ್ಯ ಎನಿಸಿದಾಗ ಚಂದ್ರಗಿರಿಯ ಆ ನದಿಯೇ ಆಕೆಗೆ ಗತಿಯಾಗುತ್ತದೆ. ಇನ್ನು ಮೂರನೇದಾಗಿ ರಶೀದ್ ಅನ್ನುವಂಥ ಪಾತ್ರ ನೋಡಿ. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಬರೆದಂತಹ ಈ ಕಾದಂಬರಿಯ ಇನ್ನೊಂದು ಪಾತ್ರ ರಶೀದ್. ಈತ ಸಾಧು ಮುಗ್ಧ ಸ್ವಭಾವದವನು. ಸ್ವಲ್ಪ ಮಟ್ಟಿಗೆ ಸುಶಿಕ್ಷಿತ ಸ್ವಭಾವದ ಹುಡುಗನೇ ಆಗಿದ್ದಾನೆ ಈತ. ಯಾವ ಕಾಲಕ್ಕೂ ಪುರುಷ ಸಮಾಜ ಅಷ್ಟೊಂದು ಕೆಟ್ಟದೇನಲ್ಲ. ಸ್ತ್ರೀಯರನ್ನು ಪ್ರೀತಿ, ಗೌರವ, ಸಮಾನತೆಗಳಿಂದ ಕಾಣುವಂತಹ ಪುರುಷ ಸಮಾಜ ಇದೆ ಅನ್ನೋದಕ್ಕೆ ಮುಖ್ಯವಾದಂತಹ ಪಾತ್ರವಾಗಿ ರಶೀದ್ ಕಾಣಿಸಿಕೊಳ್ತಾನೆ. ಇಲ್ಲೊಂದು ಸಮರ್ಥ ನಿದರ್ಶನ ಇದೊಂದು. ರಶೀದ್ ಸಮಾಜದ, ಅದರಲ್ಲೂ ಮುಸ್ಲಿಂ ಸಮಾಜದ ಒಬ್ಬ ಪ್ರಜ್ಞಾವಂತ ಸುಶಿಕ್ಷಿತ ವ್ಯಕ್ತಿಯಾಗಿ ಚಿತ್ರಿತಗೊಂಡಿದ್ದಾನೆ ಇಲ್ಲಿ. ರಶೀದ್ ಹೆಚ್ಚು ಓದಿದವನೇನಲ್ಲ, ಆದರೆ ಆತ ಒಬ್ಬ ಪ್ರಜ್ಞಾವಂತ ಸುಶಿಕ್ಷಿತ ವ್ಯಕ್ತಿ. ಸ್ತ್ರೀ ಕೇವಲ ಪುರುಷನ ಭೋಗವಸ್ತುವಲ್ಲ, ಆಕೆ ಪುರುಷನಿಂದ ಪ್ರೀತಿ ಗೌರವಗಳನ್ನು ಸಂಪಾದಿಸುವಲ್ಲಿ ಅರ್ಹಳು ಎಂದು ಸ್ತ್ರೀಯರ ಬಗೆಗೆ ವಿಶೇಷ ಕಾಳಜಿ, ಪ್ರೀತಿ, ಗೌರವವನ್ನು ಇಟ್ಟುಕೊಂಡು ಸಾಧ್ಯವಾದಷ್ಟು ಅದನ್ನು ಬದುಕಲ್ಲಿ ಸಾಧಿಸಿ ತೋರಿಸಿದವನು. ಆದರೆ ದುರಂತವೆಂದರೆ
ಕೇವಲ ಹಣಕ್ಕಾಗಿ ನಾಲಿಗೆ ಚಾಚಿ ಏನೆಲ್ಲ ಹೀನಕೃತ್ಯಕ್ಕೂ ಸೈ ಎನ್ನುವ ಮೊಹಮ್ಮದ್ ಖಾನ್ರಿಗೆ ರಶೀದ್ ಅರ್ಥವಾಗದೆ ಹೋಗುವುದು. ಮೊಹಮ್ಮದ್ ಖಾನ್ನ ಸ್ವಾರ್ಥಪರತೆಯಿಂದ ರಶೀದ್ ನಾದಿರಳಿಂದ ಶಾಶ್ವತವಾಗಿ ದೂರವಾಗಬೇಕಾಗುತ್ತದೆ. ರಶೀದ್ ಮನಸ್ಸು ಮಾಡಿದ್ದರೆ ಇನ್ನೊಂದು ಮದುವೆ ಆಗುವುದು ಅಸಾಧ್ಯವೇನಲ್ಲ. ಖಾನ್ನ ಸುಳ್ಳನ್ನೇ ನಿಜವೆಂದು ತಿಳಿದು ನಾದಿರಳಿಗೆ ತಲಾಖು ಕೊಟ್ಟ ಬಳಿಕ ಆತ ನಾದಿರಳನ್ನು ಸಂಪೂರ್ಣವಾಗಿ ಮರೆತು ಇನ್ನೊಂದು ಮದುವೆಯಾಗಿ ತನ್ನ ಸುಖವನ್ನು ನೋಡಿಕೊಳ್ಳಬಹುದಿತ್ತು. ಆದರೆ ಇಲ್ಲಿ ರಶೀದ್ ತನ್ನ ಮಗು ನಾದಿರ ಬೇಕು ಎನ್ನುವಂತಹ ಒಂದು ಪಾತ್ರ. ಅದರಲ್ಲಿಯೂ ಕೂಡ ಇಸ್ಲಾಂ ಧರ್ಮದ ತಲಾಖ್ ಕಟ್ಟಳೆ ಆತನಿಗೂ ಕೂಡ ದ್ರೋಹ ಬಗೆಯುತ್ತದೆ. ಅಂದರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದಂತಹ, ತನ್ನ ಹೆಂಡತಿಯನ್ನು ಪ್ರೀತಿಸ್ತಾ ಇದ್ದಂತಹ ಆ ರಶೀದ್ನಿಗೂ ಕೂಡ ಒಂದು ರೀತಿಯಲ್ಲಿ ದ್ರೋಹ ಎಸಗ್ತದೆ ಅನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆ ಗಮನಿಸೋಣ. ಚಂದ್ರಗಿರಿಯ ತೋಟದಲ್ಲಿ ಕಾದಂಬರಿಯನ್ನು ಬರೆದವರು ಯಾರು? ಉತ್ತರ ಸಾರಾ ಅಬೂಬಕ್ಕರ್. 2ನೇ ಪ್ರಶ್ನೆ, ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯ ಆಶಯವೇನು ಅಥವಾ ವಸ್ತುವೇನು? ಉತ್ತರ ನಾದಿರ ರಶೀದ್ರ ಪಾತ್ರದ ಮೂಲಕ ಶೋಷಿತ ಮುಸ್ಲಿಂ ಮಹಿಳೆಯರ ದಾಂಪತ್ಯ ದುರಂತ ಪ್ರತಿಪಾದಿಸುವುದೇ ಈ ಕಾದಂಬರಿಯ ಆಶಯ ಅಥವಾ ವಸ್ತು. 3ನೇ ಪ್ರಶ್ನೆ, ಪ್ರಸ್ತುತ ಈ ಕಾದಂಬರಿಯ ಅಂದರೆ ಚಂದ್ರಗಿರಿಯ ಕಾದಂಬರಿಯ ನಾಯಕ ನಾಯಕಿ ಯಾರು? ಉತ್ತರ ರಶೀದ್, ನಾದಿರ. 4ನೇ ಪ್ರಶ್ನೆ, ನಾದಿರಾಳ ತಂದೆ ತಾಯಿ ಯಾರು? ಉತ್ತರ ಮೊಹಮ್ಮದ್ ಖಾನ್, ತಾಯಿ ಫಾತಿಮಾ. 5ನೇ ಪ್ರಶ್ನೆ, ನಾದಿರಾಳ ಗಂಡ ಯಾರು? ಉತ್ತರ ರಶೀದ್. ಮುಂದಿನ ಪ್ರಶ್ನೆ, ನಾದಿರಾಳನ್ನು ಮಗಳಂತೆ ನೋಡಿಕೊಂಡ ಅತ್ತೆ ಯಾರು? ಉತ್ತರ ಅಮೀನಮ್ಮ. 7ನೇ ಪ್ರಶ್ನೆ, ನಾದಿರಾಳ ದುರಂತ ಹಾಗೂ ಶೋಷಣೆಗೆ ಕಾರಣ ಯಾರು? ಉತ್ತರ ಮೊಹಮ್ಮದ್ ಖಾನ್ ಹಾಗೂ ತಲಾಖ್. 8ನೇ ಪ್ರಶ್ನೆ, ಗಂಡ, ಮಗ, ಅತ್ತೆಯ ಪ್ರೀತಿಯಿಂದ ವಂಚಿತಳಾದ ನಾದಿರ ಕೊನೆಗೆ ತೆಗೆದುಕೊಂಡ ನಿರ್ಧಾರ ಏನು? ಉತ್ತರ ಚಂದ್ರಗಿರಿಯ ನದಿಗೆ ಹಾರುವ ದುರಂತ. ಮುಂದಿನ ಪ್ರಶ್ನೆ, ನಾದಿರಾಳ ತಂಗಿಯ ಹೆಸರೇನು? ಉತ್ತರ ಜಮೀಲಾ. ಮುಂದಿನ ಪ್ರಶ್ನೆ, ಚಂದ್ರಗಿರಿಯ ನದಿ ನೀರಲ್ಲಿ ನಾದಿರಾಳಿಗೆ ಕಂಡ ಮುಖ ಯಾವುವು? ಉತ್ತರ ಗಂಡ ಹಾಗೂ ತನ್ನ ಮಗುವಿನ ಮುಖ. ಕೊನೆಯ ಪ್ರಶ್ನೆ, ಸ್ವಾರ್ಥಪರ ಮುಸ್ಲಿಂ ಸಮಾಜದ ಪ್ರತಿನಿಧಿ ಯಾರು? ಉತ್ತರ ಮೊಹಮ್ಮದ್ ಖಾನ್. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಾರಾ ಅಬೂಬಕ್ಕರ್ ಅವರು ಬರೆದ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಈ ಕಾದಂಬರಿಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮೊದಲೇ ಹೇಳಿದ ಹಾಗೆ ವಿದ್ಯಾರ್ಥಿಗಳೇ, ಈ ಮೊದಲೇ ನಾನು ಈ ಕಾದಂಬರಿಯ ವಾಚನವನ್ನು ಮಾಡಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.